ಲೀವ್ಗಾಗ ಪಸங்களை கூட்டிட்டு ನಾನು ஊருக்கு போயிருந்தேன் தமிழ்நாடு. ಒಂದು ಲೀವಲ್ಲಿ ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ತಮಿಳ್ನಾಡಿಗೆ ಹೋಗಿದ್ದೆ. போன இடத்துல என்னோட சின்ன பையனுக்கு ஒரு சர்ஜரி பண்ணோம் ஹார்ட்ல. ಚಿಕ್ಕ ಮಗುಗೆ ಒಂದು ಹಾರ್ಟ್ ಅಲ್ಲಿ ಸರ್ಜರಿ ಮಾಡಿದ್ರು 1 ತಿಂಗಳಲ್ಲಿ. ಅದனால ಅಲ್ಲಿ ಆ ಸಮಯದಲ್ಲಿ ಹೋಗಿರುವಾಗ ನಮ್ಮ ಮಗನದು ಹಾರ್ಟ್ ಅಲ್ಲಿ ಆಪರೇಷನ್ ಮಾಡಿದ್ರು. அதனால நான் திரும்ப பெங்களூர் வர முடியாம அங்க டாக்டர் செக்அப் ಮಂತ್ಲಿ போக வேண்டியது இருந்ததுனால அங்கேயே இருக்க வேண்டியதாயிடுச்சு. ನಾನು ಅದೇ ಆ ಕಾರಣದಿಂದ ನಾನು ಅಲ್ಲಿ ಮಗುಗೆ ಮಂತ್ಲಿ ಚೆಕಪ್ ಮಾಡೋದ್ರಿಂದ ನಾನು ಬೆಂಗಳೂರಿಗೆ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಅಲ್ಲೇ ಊರಲ್ಲೇ ಇದ್ದೆ. அதுக்கு முதல்ல நான் பெங்களூர்ல இருக்கும்போது தினமும் பாஸ்டர்மா கூட 1 or 2 hours ஜெபம் பண்ணுவோம். நிறைய விஷயங்களுக்காக நாங்க தொடர்ந்து ஜெபம் பண்ணிட்டே இருப்போம். ನಾನು ಬ್ಯಾಂಗ್ಳೂರಲ್ಲಿ ಇರುವಾಗ ಪಾಸ್ಟರ್ ಜೊತೆಯಲ್ಲಿ ನಾನು 1 ಅವರ್ 2 ಅವರ್ ಅವ್ರ ಜೊತೆಯಲ್ಲಿ ಇದ್ದು ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೆ. நான் சின்ன வயசுல இருந்து ஒரு கிறிஸ்தவ பொண்ணா வளர்ந்தாலும் மேரேஜுக்கு அப்புறம் அவங்க ஹிந்து ஒரு ஆராதனையில எங்க ஆராதனை கூட்டு போக மாட்டாங்க. ஆண்டவருக்கு நான் தூரம் ஆகிட்டு இருந்தேன் மேரேஜுக்கு அப்புறம். ನಾನು ಚಿಕ್ಕ ವಯಸ್ಸಿಂದ ಕ್ರೈಸ್ತವಳಾಗಿ ಬೆಳೆದ್ರು ಕೂಡ ಅದು ನನ್ನ ಮದುವೆ ಆದ್ಮೇಲೆ ನನ್ನ ಯಜಮಾನರು ಹಿಂದೂ ಆಗಿರೋದ್ರಿಂದ ನಾನು ಆರಾಧನೆಯಲ್ಲಿ ಸರಿಯಾಗಿ ಬರೋಕ್ಕಾಗದೆ ಪ್ರಾರ್ಥನೆ ಮಾಡೋಕ್ಕಾಗದೆ ನನ್ನ ಜೀವಿತವು ಆರಾಧನೆ ಹಿಂದೆ ನನ್ನ ಜೀವಿತವು ಇತ್ತು. ನಾನು ದೇವರೊಟ್ಟಿಗೆ ಒಡಂಬಡಿಕೆ ಆಗಿರ್ಬೇಕು ಅಂತ ಹೇಳಿ ನಾನು ಬ್ಯಾಂಗ್ಳೂರಿಗೆ ಮತ್ತೆ ಬಂದೆ. ஒவ்வொரு நாளும் அவங்க மோட்டிவேட் பண்ணி அவங்களோட நெருங்குறதுக்கு ரொம்பவே உதவி செஞ்சாங்க. ಪಾಸ್ಟರ್ ಮುಖಾಂತರವಾಗಿ ದೇವರು ನನ್ನನ್ನು ಇನ್ನೂ ದೇವರ ಸನ್ನಿಧಿಯಲ್ಲಿ ಬರುವಂತೆ ದೇವರು ನನಗೆ ಸಹಾಯ ಮಾಡಿದರು. அப்போ இருந்தப்போ நான் திருப்பி தமிழ்நாடு போயிருந்தப்போ அதுக்கு முதல்ல பாஸ்டர்மா என்கிட்ட சொல்லியிருந்தாங்க, நீங்கள் பெங்களூர்ல தான் இருக்கீங்க, இதுதான் செட்டில் ஆகுது, ஆண்கள் செட்டில் ஆகுறீங்க, ஆண்கள் நிறைய உதவி பண்ணுறீங்க, பெங்களூர்ல தான் இருக்கீங்கன்னு சொல்லியிருந்தாங்க. ನಾವು ತಮಿಳ್ನಾಡಲ್ಲಿ ಇರುವಾಗ ಪಾಸ್ಟರ್ ನಮಗೆ ಒಂದ್ಸರಿ ಹೇಳಿದ್ರು, ಇಲ್ಲ ನೀವು ಬ್ಯಾಂಗ್ಳೂರಲ್ಲೇ ಸೆಟ್ಲ್ ಆಗ್ತೀರಾ, ಬ್ಯಾಂಗ್ಳೂರಲ್ಲೇ ಇರ್ತೀರಾ, ಬ್ಯಾಂಗ್ಳೂರಲ್ಲಿ ನೀವು ಅನೇಕ ಸೇವೆಗಳನ್ನ ನೀವು ಮಾಡ್ತೀರಾ, ಅನೇಕ ಜನರಿಗೆ ನೀವು ಸಾಕ್ಷಿಯಾಗಿರ್ತೀರಾ ಅಂತ ಹೇಳಿ ಪಾಸ್ಟರ್ ಅವರು ಹೇಳಿದ್ರು. ஆனால் நான் திரும்ப இங்கே பெங்களூர் வர முடியாமல் பையனுக்கு சர்ஜரி பண்ணி அங்கேயே இருக்கும்போது நான் என்னோட தரிசனம் நிறைவேற்றியேன்னு ரொம்ப கவலைப்பட்டிருக்கேன். ನಮ್ಮ ಮಗನಿಗೆ ಹಾರ್ಟಲ್ಲಿ ಸರ್ಜರಿ ಆಗಿರುವಾಗ ನಾವು ತಮಿಳ್ನಾಡಲ್ಲೇ ಇರುವಾಗ ಅವರು ಏನು ದೇವರು ಕೊಟ್ಟಂತ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಲಿಲ್ವಲ್ಲ ಅಂತ ಹೇಳಿ ನಾನು ತುಂಬಾ ಚಿಂತೆ ಮಾಡ್ತಾ ಇದ್ದೆ. 4 வருஷம் அதே ಸಿಚುವೇಶನ್ಲೇ ಕಳೆದು ಹೋಯಿತು. ಒಂದು 4 ವರ್ಷವರೆಗೂ ನಾನು ಅದೇ ರೀತಿಯಾಗಿ ಅದೇ ಸ್ಥಿತಿಯಲ್ಲಿ ನಾವು ಇದ್ವಿ. ஆண்டவரை நீ எங்கே திரும்ப கொண்டு வரதுக்கு முடிவெடுத்தால் அதுக்கான நேரமும் வந்துச்சு. ದೇವರು ನಾನು ಇಲ್ಲಿ ಬ್ಯಾಂಗ್ಳೂರು ಪಟ್ಟಣಕ್ಕೆ ಬರುವಂತೆ ದೇವರು ಒಂದು ತೀರ್ಮಾನ ಮಾಡಿದ್ರು. ಬರುವಂತೆ ಕೂಡ ದೇವರು ಆ ಕಾರ್ಯವನ್ನು ನೆರವೇರಿಸಿದ್ರು. ನಾನು அங்க இருக்கும்போது முடிவெடுத்தேன், நான் என்ன வசதி வாய்ப்பு இருந்தாலும் ஆண்டவர் இல்லாத இடத்துல நான் எடுக்க வேண்டாம்னு முடிவெடுத்தேன். ನಾನು ಏನು ತೀರ್ಮಾನ ತೆಗೆದುಕೊಳ್ಳೋದು ಎಷ್ಟೇ ನನಗೆ ಅನುಕೂಲಗಳಿದ್ರು, ಏನೇ ನನಗೆ ಸುಖ ಇದ್ರು, ಏನೇ ಎಲ್ಲ ಅನುಕೂಲಗಳು ನನಗಿದ್ರೂ ಕೂಡ ದೇವರು ಇಲ್ಲದಂತ ಜೀವಿತ ನನಗೆ ಬೇಡ ಅಂತ ಹೇಳಿ ನಾನು ತೀರ್ಮಾನವನ್ನು ತೆಗೆದುಕೊಂಡೆ. ஹஸ்பண்ட் கிட்ட பேசினேன், நான் பெங்களூர் போய் திரும்ப நான் அங்கே சர்ச்சுக்கு போகணும், மாமியார்லாம் அங்கேஜ்டாக இருப்பாங்க, அதனால நான் போகலாமான்னு கேட்டேன். ನಾನು ನಮ್ಮ ಯಜಮಾನರಿಗೆ ನಾನು ಕೇಳಿದೆ, ನನಗೆ ಸಭೆಗೆ ಹೋಗ್ಬೇಕಂತ ನನಗೆ ಆಸೆ ಆಗ್ತಾ ಇದೆ, ಮತ್ತೆ ನನಗೆ ಇಲ್ಲಿರುವಾಗ ನನಗೆ ನಮ್ಮ ಅತ್ತೆಯವರು ಕೂಡ ಎಲ್ಲ ವಿರೋಧ ಮಾಡ್ತಾ ಇದ್ದಾರೆ, ನನಗೆ ಇಲ್ಲಿ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, ನಾವು ಬ್ಯಾಂಗ್ಳೂರಿಗೆ ಹೋಗೋಣ, ಸಭೆಗೆ ಹೋಗೋಣ ಅಂತ ಹೇಳಿ ನಮ್ಮ ಯಜಮಾನರನ್ನ ಕೇಳಿದೆ. ஒரு வார்த்தை கூட அகைன்ஸ்டா சொல்லல, இமிಡಿಯೇಟಾ ಓಕೆ சொல்லிட்டு கிளம்பறது கேட்பாங்க. ದೇವರಿಗೆ ಸ್ತೋತ್ರ ಆಗಲಿ. ನಾನು ಈ ಮಾತು ಹೇಳುವಾಗ ಅವ್ರು ನನಗೆ ಯಾವ ಮಾತು ಕೂಡ ವಿರೋಧವಾಗಿ ಮಾತಾಡದೆ ಸರಿ ಆಯ್ತು ನಾವು ಹೋಗೋಣ ಅಂತ ಹೇಳಿ ಅವರು ನನಗೆ ಉತ್ತರವನ್ನು ಕೊಟ್ಟರು. நாங்க 2 பேரும் சேர்ந்து முடிவெடுத்தோம். ஆனா இங்க வரதுக்கு தடைகள்னா நிறைய தடைகள் வந்தது. அதுக்கு வாய்ப்பே இல்லைங்கிற மாதிரி நிறைய தடைகள் வந்தது. ನಾವು ಇಲ್ಲಿ ಬರೋಕೆ ತೀರ್ಮಾನ ಮಾಡ್ಕೊಂಡ್ವಿ, ಆದ್ರೆ ಇಲ್ಲಿ ಬರೋಕೆ ಆಗದೆ ಇರೋಕ್ಕೆ ಸಾಧ್ಯವಾಗದೇ ಇರೋಂಥ ಅನೇಕ ತಡೆಗಳು, ಅನೇಕ ಇಲ್ಲಿ ಬರ್ಲಿಕ್ಕೆ ದೇವ್ರ ಚಿತ್ತ